ನಾವು ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, ಕಾರ್ಯಕ್ರಮ ಯಶಸ್ವಿ ನಡೆದಿದೆ. ಬಂದವರನ್ನ ಬಹಳ ಸಂತೋಷ ಪಟ್ಟಿದ್ದಾರೆ. ಸರ್ ಬಹಳ ಒಂಥರ ನೃತ್ಯನ ಮಾಡೋ, ಆ ನೃತ್ಯ ಮಾಡಲಿಕ್ಕೆ ಚಪ್ಪಾಳೆ ವಿಷನ್ಸ್ ಎಲ್ಲ ಬಂತು. ಆ ಕಾರ್ಯಕ್ರಮ ಹೇಳಿ ಸರ್, ತಮ್ಮ ಅಭಿಪ್ರಾಯ ಅನಿಸಿಕೆ. ನಮಸ್ಕಾರ. ಕಾರ್ಯಪ್ಪ ಮತ್ತು ತಿಮ್ಮಯ್ಯನವರು ಭಾರತದ ಅತ್ಯುನ್ನತ ಮಹಾದಂಡನಾಯಕರು. ಅವರು ನಮ್ಮ ಕಮ್ಯುನಿಟಿಗೆ ಸೇರಿರುವುದು ನಮಗೆ ಬಹಳ ಹೆಮ್ಮೆಯ ವಿಷಯ. ಈ ವಿಷಯದಲ್ಲಿ ಮೋಟನಹಳ್ಳಿ ಸೋಮಯ್ಯನವರು ಬರೆದಿರೋ ಪುಸ್ತಕ ಅಲ್ಲದೆ ದಿವ್ಯ ಮಾನವ ಭವ್ಯ ಜೀವನ ಮತ್ತೆ ಡಿವೈನ್ ಲೈಫ್, ಸಬ್ಲೈಮ್ ಹ್ಯೂಮ್ಯಾನಿಟಿ ಈ ಪುಸ್ತಕಗಳನ್ನು ಬರೆದಿರುವುದು. ಇವತ್ತು ಕೊಡವ ಸಮಾಜದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಮೋಟನಹಳ್ಳಿ ಸೋಮಯ್ಯನವರಿಗೆ ನನ್ನ ಕೃತಜ್ಞತೆಗಳು. ಅದಕ್ಕಾಗಿ ಇದರಲ್ಲಿ ಸಹಾಯ ಕೊಟ್ಟು ಕೊಡವ ಸಂಘದಲ್ಲಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಶ್ರೀ ಮೈಸೂರು ಕೊಡಗಿನ ಎಂಪಿಗಳಾದ ಯದುವೀರ ದತ್ತ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರವರು, ಮತ್ತೆ ಬೆಂಗಳೂರು ಸೌತಿನ ಎಂಪಿಗಳಾದ ತೇಜಸ್ವಿ ಸೂರ್ಯರವರು, ಅವರ ಕುಟುಂಬದವರು ಬಂದು ಇಲ್ಲಿ ನಮ್ಮಲ್ಲಿ ಸೇರಿ ಒಳಗಾಡಿದ್ದು ಬಹಳ ಸಂತೋಷದ ವಿಷಯ. ಕುಡಿಯೋದು ಅಂತೀರಾ, ನಮ್ಮ ರಕ್ತದಲ್ಲೇ ಬೆರ್ತಿರೋದು ಇದು. ಪ್ರತಿ ಮದುವೆಯಲ್ಲೂ ಎಲ್ಲಿ ಹೋದರೂ ಒಂದು ಸಲ ವಾಲಕ ಕೊಟ್ಟು ಶುರುವಾಯ್ತಂದ್ರೆ ಕಾಲು ತನ್ನಾಗಿ ಆಡ್ಬಿಡ್ತದೆ. ವಯಸ್ಸೇ ಆಗಲಿ, ಸಣ್ಣ ಮಕ್ಕಳೇ ಆಗಿರಲಿ. ಇದು ಇಂತಹ ಕಾರ್ಯಗಳು ಮುಂದಕ್ಕೂ ಕೊಡಸುವುದರಲ್ಲಿ ನಡೆಯಲಿ. ಸ್ವಾಮಿಯವರಿಗೆ ಶತಾಯುಷಿಯಾಗಿ ಇನ್ನಷ್ಟು ಪುಸ್ತಕಗಳು ಬರೆಯಲಿ. ಇದೇ ಪ್ರಕಾರ ಕಲ್ಚರಲ್ಸ್ ಕಾರ್ಯಕ್ರಮ ನಡೆಯಲಿ ಅಂತ ನನ್ನ ಒಂದು ಬಯಕೆ. ಶ್ರೀಮತಿ ತೇಜಸ್ವಿ ಸೂರ್ಯರವರು ಮಾಡಿರುವ ಸಂಗೀತ ಕಚೇರಿ ನಾವು ಇದುವರೆಗೆಲ್ಲ ಕೇಳಿಲ್ಲ, ನೋಡಿಲ್ಲ. ಇಷ್ಟು ಇದರಲ್ಲಿ ಮಂತ್ರಮುಗ್ಧರನ್ನಾಗಿ ಮಾಡಿಸಿದೆ. ಎಲ್ಲರೂ ಕುಣಿಯುತ್ತಿದ್ದಾರೆ, ಹಾಡುತ್ತಿದ್ದಾರೆ, ಗೋಷ್ಠಿ ಗಾನ ನಡೆಯುತ್ತಿದೆ. ಬಹಳ ಸಂತಸದ ವಿಷಯ. ಕೊಡವ ಸಮಾಜ ಇದೇ ಪ್ರಕಾರ ಮುಂದಕ್ಕೂ ಸಾಗಲಿ ಎಂದು ನನ್ನ ಅಭಿಪ್ರಾಯ. ಹಾಗೂ ವಿಜಯಫೀಲ್ಡ್ ಮಾಸ್ಟರ್ ಕಾರ್ಯಕ್ರಮರಿಗೆ ಭಾರತ ರತ್ನ ಒದಗಿಸುವಲ್ಲಿ ಸಂಸದ ಇವರಿಬ್ಬರು ನಮಗೆ ಸಹಾಯ ಮಾಡಲಿ, ಅವರು ಸಹಾಯ ಮಾಡುತ್ತಾರೆ ಎಂಬ ನಂಬಿಕೆಯೊಡನೆ ನನ್ನ ಮಾತುಗಳು. ನಮಸ್ಕಾರ. ಮತ್ತು ಅನುವಾದಕಾರರು ವೇದಿಕೆ ಮೇಲೆ ಬರಬೇಕೆಂದು ಡಾಕ್ಟರ್ ಎಚ್.ಎಸ್.ಎನ್. ಪ್ರಕಾಶ್.